ಸರ್ ರೈನಿ ಸೀಸನ್ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ತುಂಬಾ ಜನ ಬೈಕಲ್ಲಿ ಓಡಾಡೋರು ಇರ್ತಾರೆ, ಮಕ್ಕಳನ್ನ ಸ್ಕೂಲ್ ಕರ್ಕೊಂಡು ಹೋಗೋರು. ಸೊ ಆಕ್ಸಿಡೆಂಟ್ಗಳು ಕೂಡ ಆಗೋಂತ ಒಂದು ಇನ್ಸಿಡೆಂಟ್ಗಳು ಜಾಸ್ತಿ ಇರೋದ್ರಿಂದ ಲಕ್ಷ್ಮಿ ಕಾರ್ಸ್ ಅಲ್ಲಿ ಅಂತವ್ರಿಗೆ ಅಂತ ಏನ್ ಆಫರ್ಸ್ ನಡೀತಾ ಇದೆ ಸರ್? ಫುಲ್ ಆಫರ್ ಸರ್. ಹಾ, ಫೋರ್ಡ್ ಶೋರೂಮ್ ಹೋಗೋದೇ ಬೇಡ, ಫೋರ್ಡ್ ಶೋರೂಮೇ ನಮ್ಮ ಲಕ್ಷ್ಮಿ ಕಾರ್ಸಿಗೆ ಬಂದ್ಬಿಟ್ಟಿದೆ. ಓಕೆ. ಆಲ್ಮೋಸ್ಟ್ ಟೋಟಲ್ ಒಂದು 18 ಗಾಡಿ ಬಂದಿದೆ ಫೋರ್ಡ್. ಫುಲ್ ಒಂದು ಫೋರ್ಡೇ ಒಂದು ಫೋರ್ಡ್ ಸೀಸನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಫೋರ್ಡ್ ಫುಲ್ 18-20 ವೆಹಿಕಲ್ ಫೋರ್ಡೇ ತಗೊಂಡ್ಬಿಟ್ಟಿದೀವಿ. ಓಕೆ. ಫುಲ್ ಆಫರ್ ಇದೆ. ಅದ್ರಲ್ಲಿ ಎಲ್ಲ 12 ಮಾಡಲ್ 13 ಮಾಡಲ್ ಇದೆ, ತುಂಬಾ ಚೆನ್ನಾಗಿದೆ. 15 ಮಾಡಲ್ ವೆಹಿಕಲ್ ಇದೆ ಮಾತ್ರ. ಆಲ್ಮೋಸ್ಟ್ ನೀವು ಎಲ್ಲ ವಿಡಿಯೋದಲ್ಲಿ ಫಸ್ಟ್ ಗಾಡಿಗಳು ತೋರಿಸಿ ನಾನು ನಿಮಗೆ ಡೀಟೇಲ್ ಕೊಡ್ತೀನಿ, ಒನ್ ಬೈ ಕೊಡ್ತೀನಿ, ಎಲ್ಲ ತೋರಿಸ್ಬಿಡಿ ಒಂದ್ಸಲ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಯಾರಾದ್ರೂ ಒಂದು ಫೋರ್ಡ್ ಅಲ್ಲಿ ಏನಾದ್ರು ವೆಹಿಕಲ್ಸ್ ನೋಡ್ತಾರೆ ಫಿಗೋದಲ್ಲಿ, ಅದು ಲೋ ಬಜೆಟ್, ಮತ್ತೆ ಅದೇ ಲೋ ಬಜೆಟ್ ಅಲ್ಲಿ ಒಂದು ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್ಸ್ ಏನಾದ್ರು ನೋಡ್ತಾ ಇದ್ರೆ, ಟೋಟಲ್ ಆಗಿ ಫೋರ್ಡ್ ಫಿಗೋ ಹಾಗೂ ಫಿಯಾಸ್ಟಾ ಎರಡು ಸೇರಿಸಿ 15 ವೆಹಿಕಲ್ಸ್ ಒಂದೇ ಲೊಕೇಶನ್ ಅಲ್ಲಿ ಇರೋಂಥದ್ದು ನೋಡ್ತಾ ಇರ್ಬೋದು. ಒಂದು ಗಾಡಿ ನೀವೇನಾದ್ರು ಸೆಲೆಕ್ಟ್ ಮಾಡಕ್ಕೆ ಅಥವಾ ಟೆಸ್ಟ್ ಡ್ರೈವ್ ನೋಡಕ್ ಬರ್ತೀರಾ ಅಂದ್ರೆ 15 ಗಾಡಿ ಕೂಡ ನೋಡ್ಬೋದು. ಒಂದ್ಸು ನೀವೇನಾದ್ರು ಲೊಕೇಶನ್ ವಿಸಿಟ್ ಮಾಡ್ತೀರಾ ಅಂದ್ರೆ ಐ ಕ್ಯಾನ್ ಅಶ್ಯೂರ್ ದಟ್ ನೀವು ಒಂದು ವೆಹಿಕಲ್ ನ ಪರ್ಚೇಸ್ ಮಾಡೇ ಮಾಡ್ತೀರಾ ಅಂತಾನೆ ಹೇಳ್ತೀನಿ. ಮತ್ತೇನು ತಡ ಬನ್ನಿ ಸರ್, ಡೀಟೇಲ್ಸ್ ತಿಳಿಸ್ಕೊಡ್ತೀರಾ? ಸರ್ ಟೋಟಲ್ ಒಂದು 18 ಗಾಡಿ ಸಿಗುತ್ತೆ ಫೋರ್ಡ್. ಹೌದು. ಈ ಫೋರ್ಡ್ ಶೋರೂಮ್ ಹೋಗೋದೇ ಬೇಡ, ಲಕ್ಷ್ಮಿ ಕಾರ್ಸಿಗೆ ಬಂದ್ರೆ ಸಾಕು. ಅದರಲ್ಲೂ ತುಂಬಾ ಎಲ್ಲ ಶೋರೂಮ್ ಮೇಂಟೈನ್ ವೆಹಿಕಲ್ ಬಂದಿದೆ ನಮಗೆ. ಆಲ್ಮೋಸ್ಟ್ ಒಂದು ಮಾಡೆಲ್ ಗಾಡಿನೇ ಕಡಿಮೆ ಪ್ರೈಸ್ ಕೊಡಬೇಕು ಅನ್ನೋದು ಲಕ್ಷ್ಮಿ ಕಾರ್ಸ್ ಉದ್ದೇಶ. ಹಾಗಾಗಿ ಒಂದು ಒಳ್ಳೊಳ್ಳೆ ಗಾಡಿಗಳು ಎಲ್ಲ ಡೀಸೆಲ್ ವೆಹಿಕಲ್ ತಗೊಂಡ್ಬಂದಿದ್ವಿ. ಒಂದು ಪೆಟ್ರೋಲ್ ಸಿಗುತ್ತೆ, ಮಿಕ್ಕಿದ್ದೆಲ್ಲ 18ರಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಡೀಸೆಲ್ ಸಿಗೋದು. ಒಂದು ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೊಂದು ಆಫರ್ ಕೊಡ್ತೀನಿ. ಫಸ್ಟ್ ಆಫರ್ ಇದು ಬಂದು ನಿಮಗೆ 11 ಮಾಡಲ್ ಆಗಿದೆ, ಓನರ್ ಸೆಕೆಂಡ್ ಆಗಿದೆ, ಅಪ್ಡೇಟ್ ಡಾಕ್ಯುಮೆಂಟ್ಸ್ ಇದೆ. ನಿಮಗೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ, ಬಾರ್ಗಿನ್ ಮಾಡ್ಬಿಡಿ. 1,45,000ಕ್ಕೆ 11 ಮಾಡಲ್ ಕೊಡ್ತಾ ಇದ್ದೀನಿ. 145 ಕೊಡ್ತಾ ಇದ್ದೀನಿ. ರೆಡ್ ಸರ್ ಇನ್ನೊಂದು ಕೊಡ್ತೀನಿ ಸರ್, ಹಾಗೇನೆ 12 ಮಾಡಲ್ ಥರ್ಡ್ ಓನರ್. ಇದು ಶೋರೂಮ್ ಹಿಸ್ಟ್ರಿ ಇದೆ, ಜಸ್ಟ್ ಕಿಲೋಮೀಟರ್ 76,000 ರಿವೇನ್ ಆಗಿದೆ. ಇದು ಅಷ್ಟೇ ಸರ್, 1,70,000 ಕೊಡ್ತೀನಿ ಸರ್. ಇದು 175, 145 ಸರ್. ಈ ರೆಡ್ ಇದು ಅಷ್ಟೇ ಸರ್, 195 ಸರ್. ಇದು 195, ಇದು 12 ಮಾಡಲ್ ಸರ್. ಸಿಲ್ವರ್ ಅಷ್ಟೇ ಸರ್, 1,25,000. 125 ನೋಡಿ ಸ್ನೇಹಿತರೆ, ಇದು 125, 145, ಇದು 175 ಸರ್. ಇದು 195 ಸರ್. ಇದು 175, 195, 120 ಯಾವ್ದು ಬೇಕಾದ್ರೂ ತಗೋಬಹುದು. ಫಿಗೋಗಳು ಎಲ್ಲ ಬರೀ 1.5 ಲಕ್ಷ ರೇಂಜ್ ಅಲ್ಲಿ ಇರುವಂತದ್ದು ಸರ್. ವೈಟ್ ಕಲರ್ ಆಫ್ಟರ್ ದ ಮಾರ್ಕೆಟ್ ಒಳ್ಳೆ 185 ಸರ್. ಇದು 185 ಸರ್. ಈ ವೈಟ್ ಹಾಗೆ ಇದು ಅಷ್ಟೇ 175 ಫುಲ್ ಆಫರ್ ಸರ್. ಸರ್ ಫಿಯಾಸ್ಟಾ ಹಾಗೆ ಇದು ಅಷ್ಟೇ ಸರ್. ಇದು ಒಂದು ನಿಮಗೆ ಇದು 15 ಮಾಡಲ್ ಆಗಿದೆ. 15 ಮಾಡಲ್ ವೆಹಿಕಲ್ ಇದು ಬಂದು ನಿಮ್ಗೆ ಆಲ್ಮೋಸ್ಟ್ ಒಂದು 280 ತನಕ ಲೋನ್ ಆಗುತ್ತೆ. 3,20,000 ಹೇಳ್ತೀವಿ, 3 ಲಕ್ಷ ಕೊಟ್ಬಿಡ್ತೀವಿ ಸರ್. 3 ಲಕ್ಷ ಫೈನಲ್. ಹೌದು ಸರ್. ಈ ಫಿಯಾಸ್ಟಾ ಹಾಗೆ ಇದು ಅಷ್ಟೇ ಸರ್, 11 ಮಾಡಲ್ ಸೆಕೆಂಡ್ ಓನರ್ ಫುಲ್ ಆಫರ್ ಕೊಟ್ಬಿಡೋಣ. ಇದು ನಿಮಗೆ ಆಲ್ಮೋಸ್ಟ್ ಒಂದು ಗುಡ್ ಕಂಡೀಷನ್ ವೆಹಿಕಲ್ ಹೇಳಕ್ ಇಷ್ಟಪಡ್ತೀವಿ. ಆಮೇಲೆ ಶೋರೂಮ್ ಮೇಂಟೈನ್ ಮಾಡಿದ್ದಾರೆ. ಇದು ಅಷ್ಟೇ ಸರ್, 175 ಕೊಟ್ಬಿಡ್ತೀವಿ. 175 ಸರ್. ಈ ಫಿಯಾಸ್ಟಾ ಇದು ಅಷ್ಟೇ ಸರ್, 11 ಮಾಡಲ್ ಸೆಕೆಂಡ್ ಓನರ್. ಇದು 195 ಕೊಟ್ಬಿಡ್ತೀವಿ. 195 ಸರ್. ನೆಕ್ಸ್ಟ್ ಇನ್ನೊಂದು ಡಿಮ್ಯಾಂಡೆಡ್ ವೆಹಿಕಲ್, ತುಂಬಾ ಲಿಮಿಟೆಡ್ ಸ್ಟಾಕ್ ಇರುವಂತದ್ದು ಬ್ಯಾಂಗ್ಳೂರಲ್ಲಿ. ಈ ಗಾಡಿ ಇಕ್ಕಿರೋರು ಯಾರು ಇಕ್ಕಿದಾರ ಅಂದ್ರೆ ಅವ್ರನ್ನ ಒಳ್ಳೆ ಶೋಕ್ದಾರ್ ಅಂತಾನೆ ಕರಿಬಹುದು. ಶೋಕ್ ಇರೋರು ಮಾತ್ರ ಈ ವೆಹಿಕಲ್ ನ ಇಟ್ಕೊಳ್ಳೋದು. ಸರ್ ಡೀಟೇಲ್ಸ್ ತುಂಬಾ ಮಾತಾಡಕ್ ಹೋದ್ರೆ ತುಂಬಾ ಟೈಮ್ ಬೇಕು. ಹೌದು. ಕ್ರೂಸ್ ಬಗ್ಗೆ ಹೇಳಕ್ ಅಷ್ಟು ಸಾಕಾಗಲ್ಲ. ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಲ್ಲಿ ನಿಮ್ಗೆ ಮ್ಯಾಗ್ವಿಲ್ ತೋರಿಸಿ ಸರ್. ಆಫ್ಟರ್ ಮಾರ್ಕೆಟ್ ಒಂದು 70,000 ಮ್ಯಾಗ್ವಿಲ್ ಖರ್ಚು ಮಾಡಿದ್ದಾರೆ ಅಮೌಂಟ್. ಹೌದು. ಹಾಗೆ ಅಷ್ಟು ನೀರ ಮೇಂಟೈನ್ ಮಾಡ್ಕೊಂಡಿದ್ರೆ ಒರಿಜಿನಲ್ ಇದೆ, ಯಾವುದೇ ರೀತಿ ರಿಪ್ಲೇಸ್ಮೆಂಟ್ ಇಲ್ಲ. ಶೋರೂಮ್ ಚೆಕ್ ಮಾಡಿ ತಗೊಂಡೋಗಿ ಚೆಕ್ ಮಾಡಿ ದುಡ್ಡು ಕೊಡಿ ಅಂತ ನಿಮಗೆ ಮಾಡ್ತೀನಿ. ಅಷ್ಟೊಂದು ಆಫರ್ ಕೊಡೋಣ. ಇದು ಬಂದು ನಿಮಗೆ 2011 ಮಾಡಲ್ ಆಗಿದೆ, ಓನರ್ ಥರ್ಡ್ ಆಗಿದೆ, FC ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ, FC ರನ್ನಿಂಗ್ ಇದೆ. ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಬಜಾರಲ್ಲಿ 3.5 ಲಕ್ಷ ಇದೆ, ಲಕ್ಷ್ಮಿ ಕಾರ್ಸಲ್ಲಿ 3,10,000 ಕೊಡ್ತಾ ಇದ್ದೀನಿ ಸರ್. 3,10,000ಕ್ಕೆ ಕ್ರೂಸ್ ಕೊಡ್ತಾ ಇದ್ದೀನಿ. 11 ಮಾಡಲ್, ಅದ್ರಲ್ಲಿ LTZ ಬರುತ್ತೆ ನಿಮಗೆ, ಸನ್ ರೂಫ್ ಬರುತ್ತೆ. ಆಲ್ಮೋಸ್ಟ್ ಏನ್ ಫ್ಯೂಚರ್ ಇದೆ ಎಲ್ಲ ಸಿಗುತ್ತೆ ನಿಮಗೆ, ಡೀಸೆಲ್ ವೆಹಿಕಲ್. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಕಷ್ಟಪಟ್ಟು ದುಡಿಮೆ ಮಾಡಿ ಜೀವನ ಮಾಡ್ಬೇಕನ್ನೋರಿಗೆ ಇನ್ನೊಂದು ಲೋ ಬಜೆಟ್ ಅಲ್ಲಿ ಒಂದು 8 ಸೀಟರ್ ಓಮ್ನಿ ಇರುವಂತದ್ದು. ಇದು 10 ಮಾಡಲ್, ನಿನ್ನೆ ಬಂದಿದೆ, ಡೀಟೇಲ್ ಗೊತ್ತಿಲ್ಲ, ಬಟ್ ಗಾಡಿ ತುಂಬಾ ಚೆನ್ನಾಗಿದೆ. ಏನ್ ಹೇಳ್ತಾ ಇರೋದು? 10 ಮಾಡ್ಲಿಕ್ಕೆ ಸರ್ 1,70,000 ಹೇಳ್ತಾರೆ. ಕಸ್ಟಮರ್ ವೆಹಿಕಲ್ ಇದು, ಲಕ್ಷ್ಮಿ ಕಾರ್ಸಲ್ಲಿ ಇಷ್ಟು ರೇಟ್ ಇಲ್ಲ, ಬೇಜಾರಾಗಬೇಡಿ. ಇದು ಬಂದು 10 ಮಾಡಲು, ನಿನ್ನೆ ರಾತ್ರಿ ಬಂದಿದೆ. 1,70,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. FC ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ. ಓಕೆ ಸರ್. SX4 ಹಾಗೆ ಇನ್ನೊಂದು ಸರ್, ಇದು XS4 ಡೀಸೆಲ್ ಆಗಿದೆ. ಇದು ಬಂದು ನಿಮಗೆ ZDA ಬರಲ್ಲ, ಇದು VDA ಬರುತ್ತೆ. ಇದು ಆಲ್ಮೋಸ್ಟ್ ನಿಮಗೆ ಡೀಸೆಲ್ ವೆಹಿಕಲ್ ಕಡಿಮೆ. ಹಾಗೆ ಮೈಲೇಜ್ಗೋಸ್ಕರ ಇದು ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸೇಫ್ಟಿ ವೈಸ್ ತುಂಬಾ ಚೆನ್ನಾಗಿದೆ, ತುಂಬಾ ಗಟ್ಟಿ ಇದು ವೆಹಿಕಲ್. ಇದು SX4 ಇದು ನಿಮಗೆ 11 ಮಾಡಲ್ ಸೆಕೆಂಡ್ ಓನರ್ ಥರ್ಡ್ ಓನರ್ ಇದೆ. ಕನ್ಫ್ಯೂಸ್ ಆಗ್ಬಿಟ್ಟು ನಿನ್ನೆ ರಾತ್ರಿ ಬಂದಿದೆ. 220 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ. ಓಕೆ. ಫೋರ್ಡ್ ಫಿಗೋ ಡೀಸೆಲ್ಗಳು ನೋಡಿದ್ರೆ, ಫಿಯಾಸ್ಟಾ ನೋಡಿದ್ರೆ. ಹಾಗೆ ಯಾರಾದ್ರೂ ಪೆಟ್ರೋಲ್ ನೋಡ್ತಾ ಇದ್ರೆ, ನಮ್ಮ ಹತ್ರ ಒಂದು 6 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದೆ, ತುಂಬಾ ಚೆನ್ನಾಗಿದೆ. ಇದು ಬಂದು 1,90,000 ಹೇಳ್ತಾರೆ, ಹೆಚ್ಚು ಕಮ್ಮಿ ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ಲೋ ಬಜೆಟ್ ವೆಹಿಕಲ್, ಒಳ್ಳೆ ಒಂದು ಮೈಲೇಜ್ ಬರುವಂತ ವೆಹಿಕಲ್, ಚಿಕ್ಕ ಫ್ಯಾಮಿಲಿಗೆ ಒಂದು ಚಿಕ್ಕ ಕಾರ್ ಅಂತಾನೆ ಹೇಳ್ಬೋದು. i10 ಇದೆ. ಡೀಟೇಲ್ಸ್ ಸರ್. ಹಾಗೆ ನಮ್ಮ ಹತ್ರ ನೋಡ್ಬೋದು ಲಕ್ಷ್ಮಿ ಕಾರ್ಸಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು ನಿಮಗೆ 7 ರಿಂದ 8 ವೆಹಿಕಲ್, ಒಂದು 10 ವೆಹಿಕಲ್ ಸಿಗುತ್ತೆ ನಿಮಗೆ ಹೋಂಡಾ ಕಂಪ್ನಿಲಿ.
ಡೀಟೇಲ್ಸ್ ಕೊಡಿ ಸರ್ ಹೈಟ್ ಎಂದು. ಆಲ್ಮೋಸ್ಟ್ ನಿಮ್ಗೆ ಐಟನ್ ಇದು ಬಂದು ನಿಮ್ಗೆ 12 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ. ಹಾ. ಇದು ಬಂದು ನಿಮಗೆ ಬಜಾರಲ್ಲಿ 2.5 ಲಕ್ಷ ಇದೆ, ಲಕ್ಷ್ಮಿ ಕಾರ್ಸ್ ಅಲ್ಲಿ 1,90,000 ಸಿಗುತ್ತೆ. ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಅವ್ರ ಹೆಸರಿಗೆ. ವಿತ್ ಕೆ NOC ಬಂದಿದೆ, ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಓಕೆ ಸರ್ ಇನ್ನೊಂದು ಹಾಗೆ 9 ಮಾಡಲ್ ಇದು ಬಂದು 175 ಕೊಡ್ತೀವಿ. ಹಾ. ಇದು ಬಂದು ನಿಮ್ಗೆ 1.2 ಕಪ್ಪ ಇಂಜಿನ್. ಹಾ. ಹಾಗೆ ಸ್ಯಾಂಟ್ರಲ್ ಯಾರು ನೋಡ್ತಾರೆ ನಮ್ಮ ಹತ್ರ ಆಲ್ಮೋಸ್ಟ್ ಒಂದು 5 ಸ್ಯಾಂಟ್ರಲ್ ಸಿಗುತ್ತೆ. ಹಾ. ಇದು ನಿಮಗೆ 2010 ಮಾಡಲು, ಇದು ಕಸ್ಟಮರ್ ವೆಹಿಕಲ್ ಆಗಿದೆ. 195 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬನ್ನಿ. ಓಕೆ ಸರ್ ನೆಕ್ಸ್ಟ್ ಇನ್ನೊಂದು ಒಳ್ಳೆ ಸೆಡಾನ್ ಬಲೆನೋ ಇರುವಂತದ್ದು. ಬಲೆನ ಬಂದು ನಿಮಗೆ ಇದು 2004 ಮಾಡಲ್ ಆಗಿದೆ. ಇದು ಬಂದು ನಿಮಗೆ FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಹಾ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಒಂದು ಪೈಂಟ್ ನೋಡಬಹುದು, ಗ್ಲಾಸ್ ಬ್ರೇಕ್ ಆಗಿದೆ. ಇದು 85,000ಕ್ಕೆ ಫೈನಲ್ ಕೊಡ್ತಾರೆ. FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಓಕೆ ಸರ್ ನೆಕ್ಸ್ಟ್ ಯಾರಾದ್ರೂ ವಿಸ್ತಾ ನೋಡ್ತಾ ಇರಂದ್ರೆ 11 ಮಾಡಲ್ ಇದೆ ನಮ್ಮ ಹತ್ರ. 11 ಮಾಡಲ್ ಥರ್ಡ್ ಓನರ್. ಇದು ಬಂದು 1,40,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ನೆಕ್ಸ್ಟ್ i20 ಸರ್, ಇದು ವರ್ಣ ಡೀಟೇಲ್ ಗೊತ್ತಿಲ್ಲ, ಒಂದ್ ಸ್ವಲ್ಪ ನೋಡೋಣ ಇದೇನು ಅಂತ. ಸರ್ ನೆಕ್ಸ್ಟ್ ಸ್ಯಾಂಟ್ರೋ ನಮ್ಮ ಹತ್ರ ಒಂದು 5 ಗಾಡಿ ಸಿಗುತ್ತೆ ಸರ್. ಓಕೆ ಆಲ್ಮೋಸ್ಟ್ ಇದು ಬಂದು ನಿಮಗೆ 2004 ಮಾಡಲ್ ಆಗಿದೆ. ಇದು ಬಂದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಯೂಸ್ ಮಾಡಿದ್ದಾರೆ. ಹಾ. ಫುಲ್ ಟಾಪ್ ಅಂಡ್ ವೆಹಿಕಲ್ ಇದು. ಇದು Okay. 135 ಆಗುತ್ತೆ. 135. ಹೌದು. ಓಕೆ ಸರ್ ನೆಕ್ಸ್ಟ್ ಇನ್ನೊಂದು ಸ್ಯಾಂಟ್ರೋ. ಹಾಗೆ ಇನ್ನೊಂದು 2004 ಮಾಡಲ್. ಇದು ಬಂದು ಸೆಕೆಂಡ್ ಓನರ್ ಆಗಿದೆ. ಹಾ. 2004 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಗಾಡಿ. ಇದು ಗಾಡಿ ಒಂದು ನೋಡ್ಬೋದು ನೀವು, ತುಂಬಾ ಒಂದು ವೆಲ್ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಪೈಂಟ್ ಆಗಲಿ ಮತ್ತೊಂದಾಗ್ಲಿ ಯಾವುದು ನಿಮಗೆ ಸಿಗಲ್ಲ, ಒರಿಜಿನಲ್ ಪೈಂಟ್ ಅಲ್ಲಿ ಇದೆ. ಇದು ಬಂದು ನಿಮಗೆ 1.25 ಆಗುತ್ತೆ. 1.25ಕ್ಕೆ ಅದು ಎಕ್ಸ್ಟ್ರಾ ಕೊಡ್ತೀನಿ ಟಾಪ್ ಎಂಡ್. ಓಕೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಎಲ್ಲ ಅಪ್ಡೇಟ್ ಸಿಗುತ್ತೆ. ಇದು ನೋಡ್ತಾ ಇರ್ಬೋದು, ಇದು 135, ಇದು 125 ಸರ್. ನೆಕ್ಸ್ಟ್ ಗೆಟ್ಸೋ. ಹಾಗೆ ಇದು ಅಷ್ಟೇ ಸರ್. ಇದು ನಿಮಗೆ ಏನು ಹುಡುಗರು ಏನು ಅನಿಸ್ತಾರೋ ಏನೋ ಆಗಿದೆ. 1,40,000 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಜಸ್ಟ್ ಕಿಲೋಮೀಟರ್ 70,000 ಯೂಸ್ ಮಾಡಿದ್ದಾರೆ. ಓಕೆ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿದೆ ವೆಹಿಕಲ್. ಹಾಗೆ 4 ಹೊಸ ಟೈರ್ ಸಿಗುತ್ತೆ. ಬಾಡಿ ಲೈನ್ ಅಬ್ಸರ್ವ್ ಮಾಡಿ, ಹ್ಯುಂಡೈ ಗೆಟ್ಸ್ ಇರುತ್ತೆ. ಲಿಮಿಟೆಡ್ ಸ್ಟಾಕ್ಸ್ ಇರುವಂತದ್ದು ಈ ಒಂದು ವೆಹಿಕಲ್ಸ್ ಗಳು ಬ್ಯಾಂಗ್ಳೂರಲ್ಲಿ. ಈ ವೆಹಿಕಲ್ ಅಲ್ಲಿ ನಿಮಗೆ 4ಕ್ಕೆ 4 ಹೊಸ ಟೈರ್ ಇರುವಂತದ್ದು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು ಪ್ರೈಸ್ 140 ಸರ್. ಇದು 1,40,000 ಹೇಳ್ತಾ ಇದಾರೆ ಸರ್. ನೆಕ್ಸ್ಟ್ ಇನ್ನೊಂದು ಹಾಗೆ ವರ್ಣ ಸರ್, 7 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಥರ್ಡ್ ಓನರ್ 175 ಹೇಳ್ತಾ ಇದೀವಿ. 1.75 ಡೀಸೆಲ್. ಹೌದು. ಡೀಸೆಲ್ ವೇರಿಯಂಟ್. ಡೀಸೆಲ್ ಅಲ್ಲಿ ಇನ್ನೊಂದು 10 ಸಿಗುತ್ತೆ. ಇದು ಬಂದು ನಿಮಗೆ 2,10,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಸಿಟಿ ಸರ್. ಯಾರಾದ್ರೂ ಹೋಂಡಾ ಸಿಟಿ ನೋಡ್ತಾ ಇದ್ರೆ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ 2006 ಮಾಡಲ್ ಆಗಿದೆ. ಇದು ಬಂದು ಫಸ್ಟ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ನಿಮಗೆ FC ಇನ್ಸೂರೆನ್ಸ್ ಅಪ್ಡೇಟ್ ಮಾಡ್ಕೊಡ್ತಾರೆ, 175 ಕೊಡ್ತಾರೆ. ಓಕೆ ಸರ್ ನೆಕ್ಸ್ಟ್ ಇನ್ನೊಂದು ಫಿಗೋ ಇದೆ. ಹಾಗೆ ಇದೊಂದು ತುಂಬಾ ಒಂದು ಟೈಟಾನಿಯಂ ವೆಹಿಕಲ್. ಇದು ನೋಡ್ಬೋದು ನೀವು, ಒಂದು ನಿಮಗೆ ಆಲ್ಮೋಸ್ಟ್ ಎಲ್ಲ ಫ್ಯೂಚರ್ ಸಿಗುತ್ತೆ. ಇದು ನಿಮಗೆ ಇದು ಫುಲ್ ಟಾಪ್ ಎಂಡ್ ವೆಹಿಕಲ್ ಇದಾಗಿರುತ್ತೆ. 10 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಒಂದು ಗುಡ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ. ಹಾಗೆ 4 ಹೊಸ ಟೈರ್ ಯೂಸ್ ಮಾಡಿದ್ದಾರೆ, ಎಕೋಮೋ ಯೂಸ್ ಮಾಡಿದ್ದಾರೆ. ಇದು 1,50,000 ಫೈನಲ್ ಕೊಟ್ಬಿಡ್ತೀವಿ. 1.55 ಫೈನಲ್ ಮಾಡಲ್ 1,50,000 ಕೊಟ್ಬಿಡ್ತೀವಿ ಸರ್. ನೆಕ್ಸ್ಟ್ ಸ್ಕೋಡಾ. ಹಾಗೆ ಒಂದು 12 ಮಾಡಲ್ ಸೆಕೆಂಡ್ ಓನರ್, ಜಸ್ಟ್ 70,000 ರಿವೇನ್ ಆಗಿದೆ. ಫ್ಯಾಬೆ, ಇದು ಟಾಪ್ ಎಂಡ್ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಯಾರೆಲ್ಲ ಫ್ಯಾಬೆ ನೋಡ್ತಾ ಇದ್ದೀರಾ, ಬಜಾರಲ್ಲಿ 2 ಲಕ್ಷ ಇದೆ. ಲಕ್ಷ್ಮಿ ಕಾರ್ಸ್ 1,80,000 ಕೊಟ್ಬಿಡ್ತೀನಿ. ಓಕೆ ಸರ್ ನೆಕ್ಸ್ಟ್ ಇನ್ನೊಂದು ಶವರ್ಲೆಟ್ ಇದೆ ಸರ್. ಇದು ಸೈಲ್. ಇದು ಸೈಲಾ ಒಳ್ಳೆ ಗಾಡಿ ಸರ್. ಇದು 13 ಮಾಡಲ್ ಸಿಂಗಲ್ ಓನರ್ ಆಗಿದೆ. ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಲಕ್ಷ್ಮಿ ಕಾರ್ಸ್ ಅಲ್ಲಿ. ನಿಮಗೆ ಬಜಾರಲ್ಲಿ 2 ಲಕ್ಷ ಇದೆ. ಲಕ್ಷ್ಮಿ ಕಾರ್ಸ್ ಅಲ್ಲಿ 1,65,000ಕ್ಕೆ ನಿಮಗೆ ಒಂದು 13 ಮಾಡಲ್ ಸಿಂಗಲ್ ಓನರ್ ಸೈಲ್ ಸಿಗುತ್ತೆ. ಓಕೆ ಸರ್ ನೆಕ್ಸ್ಟ್ ಇನ್ನೊಂದು ವ್ಯಾಗನರ್ ಇರುವಂತದ್ದು. ಹಾಗೆ ಮಾರುತಿಲಿ ನಿಮ್ಗೊಂದು 5 ರಿಂದ 6 ಗಾಡಿ ಸಿಗುತ್ತೆ, ತುಂಬಾ ಚೆನ್ನಾಗಿದೆ. 2008 ಮಾಡಲ್ ಸೆಕೆಂಡ್ ಓನರ್, ಫ್ರೆಶ್ FC ಇನ್ಸೂರೆನ್ಸ್ ಬರುತ್ತೆ. 1,30,000 ಸಿಗುತ್ತೆ. 1,30,000. ಓಕೆ. ಹಾಗೆ ಅದು ಬೇಡ, ವ್ಯಾಗನರ್ ಬೇಡ ಅಂದ್ರೆ ಜೆನ್ನಿಸ್ಟಲ್ ಸಿಗುತ್ತೆ. 11 ಮಾಡಲು ಥರ್ಡ್ ಓನರ್ ಆಗಿದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ಅಪ್ ಟು ಶೋರೂಮ್ ಮೇಂಟೈನ್ ವೆಹಿಕಲ್. ಇದು ನೀವು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಿಗುತ್ತೆ. ಹೌದು ನೋಡ್ಬೋದು ನೀವು, ತೋರಿಸಿ. ರೈಟ್ ರೌಂಡ್ ಬಾಡಿ ಲೈನ್, ಹಾಗೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ವೆಹಿಕಲ್. ಇದು ಬಜಾರಲ್ಲಿ 180 ಇದೆ. ನಿಮಗೆ ಲಕ್ಷ್ಮಿ ಕಾರ್ಸ್ ಅಲ್ಲಿ 155 ಕೊಡ್ತೀನಿ. 1,55,000 ಈ ವೆಹಿಕಲ್ ಫೈನಲ್ ಆಗುವಂತದ್ದು ಸರ್. ನೆಕ್ಸ್ಟ್ ಇನ್ನೊಂದು 800 ಹಾಗೆ 12 ಮಾಡಲ್ ಸಿಂಗಲ್ ಓನರ್, ಇದು 1,90,000 ಕೊಡ್ತೀನಿ. ಓಕೆ ಸರ್ ನೆಕ್ಸ್ಟ್ ಹಾಗೆ 7 ಮಾಡಲ್ ಥರ್ಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 135 ಹೇಳ್ತಾ ಇದೀವಿ. 135. ಹೌದು ಸರ್. ಇನ್ನೊಂದು ಬೆಂಗಳೂರಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು, ಶಿಫ್ಟ್. ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಬಂದು ನಿಮಗೆ 2013 ಮಾಡಲ್ ಮತ್ತೆ 14 ರಿಜಿಸ್ಟ್ರೇಷನ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಇದು ಬಂದು ವಿಡಿಯೋ ಆಗಿದೆ ನಿಮಗೆ. ಓಕೆ. ಆಲ್ಮೋಸ್ಟ್ ಸಿಬಿಲ್ ಚೆನ್ನಾಗಿದ್ರೆ 3 ಲಕ್ಷ ಲೋನ್ ಆಗ್ಬಿಡುತ್ತೆ. ಇದು 4,10,000 ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ ಸರ್ ನೆಕ್ಸ್ಟ್ ಇನ್ನೊಂದು ಸೆಡಾನ್ ಇದೆ, ಶಿಫ್ಟ್ ಡಿಸೈರ್. ಹಾಗೆ ನೀವು ಯಾವ್ದಾದ್ರು ಡಿಸೈರ್ ನೋಡ್ತಾ ಇದ್ರೆ ಅಂದ್ರೆ ಒಂದು ಒರಿಜಿನಲ್ ಪೇಂಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಬಂದಿದೆ, ಸೂಪರ್ ಆಗಿದೆ ಗಾಡಿ ಇದು. ಇದು ಬಂದು ನಿಮಗೆ 2008 ಮಾಡಲ್ ಥರ್ಡ್ ಓನರ್ ಆಗಿದೆ. ಇದು ಶೋರೂಮ್ ಪೇಂಟ್, ಶೋರೂಮ್ ವೆಹಿಕಲ್. ಬಜಾರ್ಲಿ 2 ಲಕ್ಷ ಇದೆ. ಲಕ್ಷ್ಮಿ ಕಾರ್ಸ್ ಅಲ್ಲಿ 1,80,000 ಹೇಳ್ತಾ ಇದೀನಿ. 1,70,000 ಕೊಡ್ತೀವಿ ಸರ್. ಸರ್ ನೆಕ್ಸ್ಟ್ ಇನ್ನೊಂದು ವೆಹಿಕಲ್ ಸರ್, ಸಿಬಿಲ್ ಚೆನ್ನಾಗಿದ್ರೆ 3 ಲಕ್ಷ ಲೋನ್ ಆಗುತ್ತೆ. 19 ಮಾಡಲ್ ಸೆಕೆಂಡ್ ಓನರ್, ಟಾಪ್ ಅಂಡ್ ಸಿಗುತ್ತೆ, ಎಕ್ಸಾಕ್ಟ್ ಸಿಗುತ್ತೆ ನಿಮಗೆ. ಹಾಗೆ ಮ್ಯಾಗ್ವಿಲ್ ನೋಡ್ಬೋದು, ನಿಮಗೆ ಡೀಪ್ ಫಾಗರ್, ಸೆನ್ಸರ್, ಆಮೇಲೆ ABS, ಏರ್ ಬ್ಯಾಗ್ ಎಲ್ಲ ಫ್ಯೂಚರ್ ಸಿಗುತ್ತೆ. ಬಜಾರ್ 4 ಲಕ್ಷ ಇದೆ. ಲಕ್ಷ್ಮಿ ಕಾರ್ಸ್ ಅಲ್ಲಿ 3,90,000 ಕೊಡ್ತಾ ಇದೀನಿ. 3 ಲಕ್ಷ ಲೋನ್ ಆಗುತ್ತೆ ಸಿಬಿಲ್ ಚೆನ್ನಾಗಿದ್ರೆ.
ಅದು ಪೆಟ್ರೋಲ್ ವೆಹಿಕಲ್. ಸೊ ನೆಕ್ಸ್ಟ್ ಇನ್ನೊಂದು ಸೆಂಟ್ರ್ ಇದೆ. ಇನ್ನೊಂದು ಸೆಂಟರ್ ನೋಡ್ತೀರಾ ಅಂದ್ರೆ ಒಂದು ವೈಟ್ ಬ್ಯೂಟಿ ಬಂದಿದೆ ಲಕ್ಷ್ಮಿ ಕಾರ್ಸ್ಗೆ. ಇದು ಬಂದು 10 ಮಾಡಲ್ ಆಗಿದೆ. 10 ಮಾಡಲ್ ಸೆಕೆಂಡ್ ಓನರ್, ಥರ್ಡ್ ಓನರ್ ಇದೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ. 1,35,000 ಕೊಡ್ತೀನಿ ಸರ್. 1,35,000. 10 ಮಾಡಲ್, ಅದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ವೆಹಿಕಲ್ ಸರ್. ಓಕೆ, ನೆಕ್ಸ್ಟ್ ಫೈನಲ್ ಇನ್ನೊಂದು ವೆಹಿಕಲ್ ಇದೆ 800. ಒಂದು ಹೋಂಡಾ ಗೆಟ್ಸ್ ಇದು ಆಫರ್ ಇದೆ. ಓಕೆ, ಇದು ಏನ್ ಪ್ರೈಸ್ ಸರ್? ಸರ್ 2007 ಮಾಡಲ್ ಇದು. 5 ಮಾಡಲ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಆಫರ್ ಕೊಡ್ತೀವಿ 1,20,000 ಕೊಡ್ತೀವಿ. 4 ಹೊಸ ಟೈರ್ ಇದೆ, ಹಾಗೆ ಫ್ರೆಶ್ ಎಫ್ ಇನ್ಸೂರೆನ್ಸ್ ಬರುತ್ತೆ. ಓಕೆ ಸರ್, ಫೈನಲಿ ಇನ್ನೊಂದು ವೆಹಿಕಲ್ ಇದೆ ಮಾರುತಿ 800. ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಬಂದು ನಿಮಗೆ 2003 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಆಲ್ಮೋಸ್ಟ್ ಸಿಂಗಲ್ ಓನರ್ ತುಂಬಾ ಕಡಿಮೆ 800 ಅಲ್ಲಿ. ಆಮೇಲೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ವೆಹಿಕಲ್. ಇದು ಕಸ್ಟಮರ್ ವೆಹಿಕಲ್ ಆಗಿದೆ. ಒಂದು 85 ಬೇಕು ಅಂತಿದ್ರೆ ಒಂದು 70 ಕೊಡ್ತಾರೆ ಸರ್. 70,000 ಕೊಡ್ತಾರೆ. 70,000 ರೂಪಾಯಿ ಫೈನಲ್ ಆಗುತ್ತೆ. ಹೌದು. ಓಕೆ ಸರ್, ನೆಕ್ಸ್ಟ್ ಒಂದು ಆಫ್ ರೋಡ್ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಡಸ್ಟರು, ರೆನಾಲ್ಡ್ ಡಸ್ಟರು. ಅದು 85 PS ಡೀಸೆಲ್ ವೇರಿಯಂಟ್. ಒಳ್ಳೆ ಮೈಲೇಜ್ ಬರುತ್ತೆ. ಲೋ ಮೇಂಟೆನೆನ್ಸ್ ವೆಹಿಕಲ್, ಫ್ಯಾಮಿಲಿ ಡ್ರಿವನ್ ವೆಹಿಕಲ್ ಇದ್ದಾಗಿರುತ್ತೆ. ಬ್ಲಾಕ್ ಕಲರು, ಡಿಮ್ಯಾಂಡೆಡ್ ಕಲರು, ರೀಸೇಲ್ ವ್ಯಾಲ್ಯೂ ಇರುವಂತ ಒಂದು ವೆಹಿಕಲ್ ಇದ್ದಾಗಿರುತ್ತೆ. ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಬಂದು ನಿಮಗೆ 2012 ಮಾಡಲ್ ಆಗಿದೆ. ಓನರ್ ಮಾತ್ರ ಥರ್ಡ್ ಆಗಿದೆ. ಇದು RXZ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಆಮೇಲೆ 110 PH ವೆಹಿಕಲ್ ಆಗಿದೆ. ಡೀಸೆಲ್ ಅಲ್ಲಿ 110 PH ಸ್ವಲ್ಪ ಡಿಮ್ಯಾಂಡೆಡ್ ಇದೆ. ಹಾಗೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ನೀವು ರೈಟ್ ರೌಂಡ್ ನೋಡಬಹುದು. ಟೈರ್ ನಿಮ್ಗೆ ಒಂದು 30 ಇಂದ 40% ಸಿಗುತ್ತೆ. ವೆಲ್ ಮೇಂಟೈನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಜಾರಲ್ಲಿ 3.5 ಲಕ್ಷ ಇದೆ. ಲಕ್ಷ್ಮಿ ಕಾರ್ಸ್ ಅಲ್ಲಿ 3,20,000 ಕೊಡ್ತೀನಿ ಸರ್. 3,20,000 ಕೊಡ್ತೀನಿ. 12 ಮಾಡಲ್ ಲೋನ್ ಆಗಲ್ಲ ಸರ್. ಆಗಲ್ಲ. ಓಕೆ ಸರ್, ನಿಮ್ಮ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ? ಸರ್ ಇದು ಲೊಕೇಶನ್ ತುಂಬಾ ಈಸಿ ಇದೆ. ಆ ಕಡೆಯಿಂದ ಬಂದ್ರೆ ಟ್ರೂವರ್ಡ್ ನೆಲಮಂಗಲ ರೋಡ್, ಯಶವಂತಪುರ. ನೆಲಮಂಗಲಿಂದ ಬಂದ್ರೆ ಯಶವಂತಪುರ 8ನೇ ಮೈಲಿ ಬರಬೇಕು. 8ನೇ ಮೈಲಿಂದ ನಿಮಗೆ ನೆಲಗದಳ್ಳಿ ಸರ್ಕಲ್ ಬರಬೇಕು. ಕ್ರೈಸ್ಟ್ ಕಾಲೇಜಿಂದ ಮುಂದೆ ನೆಲಗದಳ್ಳಿ ಸರ್ಕಲ್. ಅಂದ್ರಳ್ಳಿ ಮೇನ್ ರೋಡ್ ಅಂದ್ರೆ ಕರ್ಕೊಂಡ್ ಬಿಡ್ತಾರೆ. ಓಕೆ, ಹಾಗೆ ಬೆಂಗಳೂರಿಂದ ಬಂದ್ರೆ ಟ್ರೂವರ್ಡ್ ಟು ನೆಲಮಂಗಲ ರೋಡ್. ಹಾ, ಯಶವಂತಪುರ ಟು ನೆಲಮಂಗಲ. ಓಕೆ, ತುಂಬಾ ಈಸಿ ಇದೆ. ಮೆಟ್ರೋದಲ್ಲಿ ಬಂದ್ರೆ 400 ಹೇಳ್ಕೋಬಹುದು. 400 ಬಂದ್ರೆ ನಿಮಗೆ ನೆಲಗದಳ್ಳಿ ಸರ್ಕಲ್ ಅಂದ್ರೆ ಯಾರಾದ್ರೂ ಬಿಡ್ತಾರೆ. ಅಂದ್ರಳ್ಳಿ ಮೇನ್ ರೋಡ್, ಕ್ರೈಸ್ಟ್ ಕಾಲೇಜ್ ರೋಡ್. ತುಂಬಾ ಈಸಿ ಇದೆ ಸರ್. ಸೊ ಗೊತ್ತಾಗಿಲ್ಲ ಅಂದ್ರೆ ನೀವು ಲೊಕೇಶನ್ ಶೇರ್ ಮಾಡ್ಕೊಡ್ತೀರಾ. ನಿಮಗೆ ಡಿಸ್ಪ್ಲೇ ಶೋ ಆಗೋ ನಂಬರ್ಗೆ ಒಂದು ಆಯ್ತು ವಾಟ್ಸ್ಆಪ್ ಮಾಡಿ. ರಿಸೀವ್ ಮಾಡಿಲ್ಲ ಅಂದ್ರೆ ಬೇಜಾರಾಗಬೇಡಿ. ಅದ್ರಲ್ಲಿ ನಿಮಗೆ ಕ್ಯಾಟ್ಲಾಗ್ ಮತ್ತೆ ಲೊಕೇಶನ್ ಎಲ್ಲ ಶೋ ಆಗುತ್ತೆ. ಓಕೆ ಸರ್. ಓಕೆ.